Hello, students. Welcome to my channel, English with Basuraj sir. Today, let's take up some more examples about correcting the mistakes in a sentence. We do mistakes. Everyone do mistakes, and by correcting them, we can become perfect. ಅಂದರೆ ಇಂಗ್ಲೀಷ್ ಮಾತನಾಡುವಾಗ ಇಂಗ್ಲೀಷ್ ಬರೆಯುವಾಗ ಗ್ರಾಮಟಿಕಲ್ ಮಿಸ್ಟೇಕ್ಸ್ ಆಗ್ತವೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗ್ತವೆ. ಅವುಗಳನ್ನ ಸರಿ ಮಾಡಿಕೊಂಡು ನಾವು ಪರ್ಫೆಕ್ಟಾಗಿ ಇಂಗ್ಲೀಷನ್ನು ಬರೆಯೋದನ್ನು ರೂಢಿ ಮಾಡ್ಕೊಳ್ಬೋದು. ಈಗ ಕೆಲವು ಉದಾಹರಣೆಗಳನ್ನು ನೋಡೋಣ. ಕರೆಕ್ಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್. ಮೊದಲನೇದು, ಐ ಆಮ್ ಲಿವಿಂಗ್ ಇನ್ ಡೆಲ್ಲಿ. ನಾನು ಡೆಲ್ಲಿಲಿ ವಾಸ ಮಾಡ್ತಾ ಇದ್ದೇನೆ. ಇದು ಸರಿನಾ? ಆಮೇಲೆ ನಾನು ಡೆಲ್ಲಿಯ ಪರ್ಮನೆಂಟ್ ನಿವಾಸಿಯಾಗಿದ್ದೇನೆ. ಐ ಲಿವ್ ಪರ್ಮನೆಂಟ್ ಇನ್ ಡೆಲ್ಲಿ. ಐ ಲಿವ್ ಪರ್ಮನೆಂಟ್ಲಿ ಇನ್ ಡೆಲ್ಲಿ ಅಂದರೆ ನಾನು ಡೆಲ್ಲಿಲಿ ವಾಸ ಮಾಡ್ತಾ ಇದ್ದೇನೆ. ಏನಕ್ಕೆ ಐ ಲಿವಿಂಗ್ ಇಲ್ಲಿ ಇಂಗ್ ಅಂತಕ್ಕಂಥ ಒಂದು ಪಾರ್ಟಿಸಿಪಲನ್ನು ಯೂಸ್ ಮಾಡಿದ್ದೀವಿ. ಇದು ಸರಿ ಇಲ್ಲ. ನ್ಯಾಚುರಲ್ ಆಗಿ ಹೇಳ್ಬೋದು, ಐ ಲಿವ್ ಇನ್ ಡೆಲ್ಲಿ ಅಂದರೆ ಸಾಕು. ಐ ಲಿವ್ ಇನ್ ಡೆಲ್ಲಿ, ಅಲ್ಲಿ ಹಿಂಗೆ ಬೇಕಾಗಿಲ್ಲ. ಐ ಲಿವ್ ಇನ್ ಡೆಲ್ಲಿ ಅಂದರೆ ಸಾಕು. ಎರಡನೇ ನೋಡೋಣ. ಶಿ ಸ್ಯಾಂಗ್ ವೆರಿ ವೆಲ್ ಇಸಂಟ್ ಶಿ. ಅವಳು ಹಾಡು ಹೇಳಿದ್ಲು, ಚೆನ್ನಾಗಿ ಹಾಡು ಹೇಳಿದ್ಲು ಅಲ್ವಾ ಅಂತ ಹೇಳಿ. ಇದು ಯಾವ ಸೆಂಟೆನ್ಸ್ ಇದು? ಶಿ ಸ್ಯಾಂಗ್ ವೆರಿ ವೆಲ್ ಅನ್ನೋದು, ಅವಳು ತುಂಬ ಚೆನ್ನಾಗಿ ಹಾಡಿದ್ಲು ಅನ್ನೋದು ಪಾಸಿಟಿವ್ ಸೆಂಟೆನ್ಸ್. ಪಾಸಿಟಿವ್ ಸೆಂಟೆನ್ಸ್ಗೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಹಾಕ್ಬೇಕು. ಇದು ನೆಗೆಟಿವ್ ಕ್ವಶನ್ ಟ್ಯಾಗ್, ಅದು ಸರಿಯಾಗಿದೆ. ಆದರೆ ಇಲ್ಲಿ ಸ್ಯಾಂಗ್ ಅಂತ ಬಂದಿದೆ. ಸ್ಯಾಂಗ್ ಅನ್ನೋದು ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ತಕ್ಕಾಗೆ ನಾವು ಆಕ್ಸಿಲರಿ ವರ್ಬನ್ ಹಾಕು ಅಂದರೆ ಇದು ತಪ್ಪು. ಇದು ಡಿಡಂಟ್ ಶಿ ಅಂತ ಹಾಕು. ಡಿಡಂಟ್ ಶಿ, ಯಾಕೆಂದರೆ ಇದು ಪಾಸ್ಟ್ ಟೆನ್ಸ್ ಇರೋದ್ರಿಂದ ಡಿಡಂಟ್ ಶಿ ಅಲ್ವಾ ಅಂತ. ಅದು ಪಾಸ್ಟ್ ಟೆನ್ಸ್ ಇದ್ರೆ ನಾವು ಪಾಸ್ಟ್ ಟೆನ್ಸ್ ಕ್ವಶನ್ ಟ್ಯಾಗ್ನೇ ಹಾಕಬೇಕು. ಪ್ರೆಸೆಂಟ್ ಟೆನ್ಸ್ ಇದ್ರೆ ಪ್ರೆಸೆಂಟ್ ಟೆನ್ಸ್ ಕ್ವಶನ್ ಟ್ಯಾಗ್ನೇ ಹಾಕಬೇಕು. ಉದಾಹರಣೆಗೆ ಶಿ ಸಿಂಗ್ಸ್ ಅಂತಿದ್ರೆ ಡಸಂಟ್ ಶಿ ಹಾಕ್ಬೇಕಾಗ್ತದೆ. ಈಗ ನೆಕ್ಸ್ಟ್ ಹೋಗೋಣ. ಅಂದರೆ ಶಿ ಸ್ಯಾಂಗ್ ವೆರಿ ವೆಲ್, ಡಿಡಂಟ್ ಶಿ. ನೆಕ್ಸ್ಟ್ ಒನ್, ಐ ಹ್ಯಾವ್ ರೆಡ್ ಎನ್ ಇಂಟ್ರೆಸ್ಟಿಂಗ್ ಬುಕ್ ಯೆಸ್ಟರ್ಡೇ. ನಾನು ನಿನ್ನೆ ದಿನ ಒಂದು ಕುತೂಹಲಕಾರಿಯಾದಂಥ ಪುಸ್ತಕವನ್ನು ಓದಿದೆ. ಯೆಸ್ಟರ್ಡೇ ಅಂದರೆ ಪಾಸ್ಟ್ ಟೆನ್ಸ್. ಐ ಹ್ಯಾವ್ ರೆಡ್ ಅನ್ನೋದು ಅಷ್ಟು ಸೂಕ್ತ ಅಲ್ಲ. ಇದು ನಾವು ಇದನ್ನು ಐ ರೆಡ್ ಅಂದರೆ ಸಾಕು. ಐ ರೆಡ್ ಯಾಕೆ ಅಂದರೆ ಯೆಸ್ಟರ್ಡೇ ಅಂತ ಬಂದಿರೋದ್ರಿಂದ ಇದು ಪಾಸ್ಟ್ ಆ್ಯಕ್ಷನ್, ಕಂಪ್ಲೀಟೆಡ್, ಇದು ಫಿನಿಶ್ಡ್ ಆ್ಯಕ್ಷನ್. ಆದ್ದರಿಂದ ಐ ಹ್ಯಾವ್ ರೆಡ್ ಅನ್ನೋದಕ್ಕಿಂತ ಐ ರೆಡ್ ಅನ್ನೋದೇ ಸೂಕ್ತ. ಐ ರೆಡ್ ಆ್ಯನ್ ಇಂಟ್ರೆಸ್ಟಿಂಗ್ ಬುಕ್ ಯೆಸ್ಟರ್ಡೇ. ನಿನ್ನೆ ದಿನ ನಾನು ಒಂದು ಕುತೂಹಲಕಾರಿಯಾದ ಪುಸ್ತಕವನ್ನು ಓದಿದೆ. ರೆಡ್ ಅಂದರೆ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸನ್ನು ಹಾಕಬೇಕು, ಯಾಕೆಂದರೆ ಇಲ್ಲಿ ಟೈಮನ್ನು ಮೆನ್ಷನ್ ಮಾಡಿದ್ದಾರೆ ಅದರಿಂದ. ಈಗ ನೆಕ್ಸ್ಟ್ ಹೋಗೋಣ. ಐ ಸಾ ಕುತುಬ್ ಮಿನಾರ್ ಇನ್ ಡೆಲ್ಲಿ. ನಾನು ಡೆಲ್ಲಿಗೆ ಹೋದಾಗ ಕುತುಬ್ ಮಿನಾರನ್ನು ನೋಡಿದೆ. ಇಟ್ ವಾಸ್ ಎ ಮಾನ್ಯುಮೆಂಟ್. ಇಟ್ ವಾಸ್ ಎ ವೆರಿ ಪ್ಲೇಸ್ ಆಫ್ ವಿಸಿಟಿಂಗ್. ಇದು ಯಾವ ಟೆನ್ಸ್ ಇದೆ? ಪಾಸ್ಟ್ ಟೆನ್ಸ್ ಇದೆ. ಐ ಸಾ ಕುತುಬ್ ಮಿನಾರ್ ಇನ್ ಡೆಲ್ಲಿ ಅಂತ ಇದೆ. ಇದು ಕಳೆದೋಗಿರ್ತಕ್ಕಂಥದ್ದು, ಪಾಸ್ಟ್ ಎಕ್ಸ್ಪೀರಿಯನ್ಸು. ಆದ್ದರಿಂದ ಇದು ರಿಸಲ್ಟ್ ಅದು. ಈಗ ನಾನು ಹೇಳ್ತಾ ಇದ್ದೀನಿ ಐ ಹ್ಯಾವ್ ಸೀನ್ ಅಂದರೆ ಸಾಕಾಗಿ. ಐ ಸಾ ಅನ್ನಕ್ಕಿಂತ ಇಲ್ಲಿ ಟೈಮ್ ಮೆನ್ಷನ್ ಮಾಡಿಲ್ಲ, ಆದ್ದರಿಂದ ಅದೊಂದು ಎಕ್ಸ್ಪೀರಿಯನ್ಸ್ ಬೇರೆಯವ್ರಿಗೆ ಹೇಳಲಿಕ್ಕೆ. ಐ ಹ್ಯಾವ್ ಸೀನ್ ಕುತುಬ್ ಮಿನಾರ್ ಇನ್ ಡೆಲ್ಲಿ. ಇಲ್ಲಿ ಟೈಮ್ ಮೆನ್ಷನ್ ಮಾಡಿಲ್ದಿರೋದ್ರಿಂದ ಅದೊಂದು ಅನುಭವ ಆಗಿರೋದ್ರಿಂದ ರಿಸಲ್ಟನ್ನು ನಾವು ಹೇಳ್ತಾ ಇದ್ದೀವಿ. ನಾವು ನೋಡ್ದು ಅಂತಕ್ಕಂಥ ಅನುಭವವನ್ನು ಹಂಚ್ಕೊಳ್ತಾ ಇದ್ದೀವಿ. ಆದ್ದರಿಂದ ಐ ಹ್ಯಾವ್ ಸೀನ್ ಅಂತ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಅದನ್ನು ಹೇಳ್ಬೇಕು. ಈಗ ಇನ್ನೊಂದೆರಡು ಎಕ್ಸಾಂಪಲ್ಗಳನ್ನು ನೋಡೋಣ. ಈಸ್ ವರ್ಕಿಂಗ್ ಇನ್ ಎ ಬ್ಯಾಂಕ್.
He is working in a bank as a cashier. ಅವನು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಕ್ಯಾಶಿಯರ್ ಆಗಿ. ಇದು ಸರಿನೋ ತಪ್ಪು ನಾವು ಹೇಳಿ ನೋಡೋಣ. ಇದು ಕೂಡ ನಾವು ಮೊದಲನೇ ಎಕ್ಸಾಂಪಲ್ ಹೇಳಿದ್ವಲ್ಲ, ಈಸ್ ಲಿವಿಂಗ್ ಇನ್ ಮೈ ಡೆಲ್ಲಿ ಅಂತ ಹೇಳಿದ್ವಲ್ಲ, ಅದೇ ಥರನೇ ಇದು. ಈಸ್ ವರ್ಕಿಂಗ್ ಇನ್ ಎ ಬ್ಯಾಂಕ್ ಎಸ್ ಎ ಕ್ಯಾಶಿಯರ್. ಅವನು ಕ್ಯಾಶಿಯರ್ ಆಗಿ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಪರ್ಮನೆಂಟ್ ಜಾಬ್ ಇದ್ದಾನೆ ಅಂತ ಹೇಳ್ಬೇಕಾದ್ರೆ ಈಸ್ ವರ್ಕಿಂಗ್ ಅಂತ ಹೇಳ್ಬಾರ್ದು. ನಾವು ಏನು ಹೇಳ್ಬೇಕು ಅಂದರೆ ಈ ವರ್ಕ್ಸ್ ಅಷ್ಟೇ. ಈ ವರ್ಕ್ಸ್ as a cashier in a bank ಅಂದ್ರೆ ಮುಗಿತು. He works as a cashier in a bank. He works in an hospital. He is working. ಪರ್ಮನೆಂಟ್ ಜಾಬ್ ಆದರೆ ವರ್ಕ್ಸ್ ಅಂತ ಹೇಳಿದ್ರೆ ಸಾಕು. ವರ್ಕಿಂಗ್ ಅಂದರೆ ಅದು ಪರ್ಮನೆಂಟ್ ಜಾಬ್ ಅಲ್ಲ, ಟೆಂಪ್ರರಿ ಜಾಬ್ ಆದರೆ ಅಟ್ ಎನಿ ಟೈಮ್ ಹಿ ಮೇ ಬಿ ರಿಮೂವ್ ಫ್ರಮ್ ದ ಪೋಸ್ಟ್ ಆದರೆ ಆವಾಗ ನಾವು ವರ್ಕಿಂಗ್ ಹೇಳ್ಬೋದು. ಪರ್ಮನೆಂಟ್ ಜಾಬ್ ಆದರೆ ವರ್ಕ್ಸ್ ಅಂತಲೇ ಹೇಳ್ಬೋದು. ಹಾಗೇನೆ ಈ ಲಿವ್ಸ್ ಇನ್ ಡೆಲ್ಲಿ ಅಂದರೆ ಈಸ್ ಲಿವಿಂಗ್ ಪರ್ಮನೆಂಟ್ಲಿ ಅಂತ. ಲಾಸ್ಟ್ ಒನ್ ನೋಡೋಣ. ಹಿ ವಾಕ್ಸ್ ಯಾಸ್ ಇಫ್ ದಿ ಅರ್ತ್ ಬಿಲಾಂಗ್ಸ್ ಟು ಹಿಮ್. 6th one. ಇದು 5th one. He walks as if the earth belongs to him. ಅವನು ಭೂಮಿ ಮೇಲೆ ಅವನು ಹೇಗೆ ನಡೀತಾ ಇದ್ದಾನೆ ಅಂದರೆ, ಅವನ ಸ್ಟೈಲ್ ಹೇಗಿದೆ ಅಂದರೆ, ಈ ಇಡೀ ಭೂಮಿಯೆಲ್ಲ ನನಗೆ ಸೇರಿದ್ದು, ನಾನೇ ಯಜಮಾನ ಈ ಭೂಮಂಡಲಕ್ಕೆಲ್ಲ ಅನ್ನೋ ರೀತಿ ನಡೀತಾ ಇದ್ದಾನೆ. ಈ ವಾಕ್ಸ್ ಯಾಸಿಫ್ ದಿ ಅರ್ತ್ ಬಿಲಾಂಗ್ಸ್ ಟು ಹಿಮ್. ಈ ಯಾಸಿಫು ಯಾಸ್ ದೋ ಇಂಥವುಗಳಿಗೆಲ್ಲ ಬಂದಾಗ ಇಲ್ಲೇನೋ ಮಿಸ್ಟೇಕ್ ಇದೆ ಅಂತಂದರೆ, ಏನು ಮಿಸ್ಟೇಕ್ ನಾವು ನೋಡ್ಬೋದು ಅಂದರೆ, ಈ ವಾಕ್ಸ್ ಯಾಸ್ ದೋ ಯಾಸಿಫ್ ದಿ ಅರ್ತ್ ಬಿಲಾಂಗ್ಸ್ ಟು ಹಿಮ್. ಯಾಸಿಫು ಯಾಸ್ ದೋ ಬಂದಾಗ ನಾವು ಯಾವಾಗಲೂ ಕೂಡ ವರ್ಬು ಪಾಸ್ಟ್ ಟೆನ್ಸ್ಲಿ ಇರುತ್ತೆ. ಬಿಲಾಂಗ್ಸ್ ಟು ಅನ್ನೋದು ತಪ್ಪು. ಇದು ಬಿಲಾಂಗ್ ಟು ಹಿಮ್, ಬಿಲಾಂಗ್ಡ್ ಟು ಹಿಮ್ ಅಂತ ಹೇಳಬೇಕು. ಈ ವಾಕ್ಸ್ ಯಾಸಿಫ್ ದಿ ಅರ್ತ್ ಬಿಲಾಂಗ್ ಟು ಹಿಮ್. ಇದು ಕರೆಕ್ಟ್ ಆನ್ಸರ್. ಯಾಕೆಂದರೆ ಯಾಸಿಫು ಯಾಸ್ದೋ ಬಂದಾಗ ಬಿಲಾಂಗ್ಸ್ ಅಲ್ಲ, ಬಿಲಾಂಗ್. ಅದು ಅವನಿಗೆ ಸೇರಿದ್ದೇನೋ ಭೂಮಿ ಅನ್ನೋ ರೀತಿ ಆ ಒಂದು ಹೆಮ್ಮೆಯಿಂದ ಅವನು ನಡೀತಾ ಇದ್ದಾನೆ ಅಂತ ಅರ್ಥವನ್ನು ಕೊಡುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಹೀಗೆ ಕೆಲವು ವಾಕ್ಯಗಳನ್ನು, ವಾಕ್ಯಗಳಲ್ಲಿರ್ತಕ್ಕಂಥ ಲೋಪಗಳನ್ನು, ಗ್ರಾಮಟಿಕಲ್ ಮಿಸ್ಟೇಕ್ಗಳನ್ನು, ವ್ಯಾಕರಣ ಒಂದು ತಪ್ಪುಗಳನ್ನು ಸರಿಮಾಡಿಸಿ ಹೇಗೆ ಕಲ್ತ್ಕೋಬೋದು ಅಂತ ನಾವು ತಿಳ್ಕೊಂಡು, ಇದರಿಂದ ಗ್ರಾಮರ್ ರೂಲ್ಸ್ ಕೂಡ ನಮಗೆ ಗೊತ್ತಾಗುತ್ತೆ. We can learn so many grammar rules by correcting the mistakes. ಈ ನನ್ನ ವಿಡಿಯೋ ಇಷ್ಟ ಆಯ್ತಲ್ಲ ನಿಮಗೆ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಆಲ್.